ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಆಗುತ್ತಾ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಕುತೂಹಲ ಕಾಡ್ತಾ ಇದೆ. ಹಾಗಾದ್ರೆ ಡಿಕೆ ಸರ್ಕಾರದ ಮೊದಲ ವಿಕೆಟ್ ಪತನ ಆಗುತ್ತಾ? ನಾಗೇಂದ್ರ ರಾಜೀನಾಮೆ ಸುಳಿವನ್ನ ನೀಡಿರತಕ್ಕಂಥ ಸಿಎಂ ಡಿಕೆ ಶಿವಕುಮಾರ್ ಅವರು ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಒಂದಿಷ್ಟು ಸುಳಿವನ್ನ ಕೊಟ್ಟಿದ್ದಾರೆ. ಸಚಿವ ನಾಗೇಂದ್ರ ತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ. ನಾಗೇಂದ್ರ ಪಕ್ಷದ ಹಿತಕ್ಕಾಗಿ ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ. ರಾಹುಲ್ ಗಾಂಧಿ ಭೇಟಿಯ ಬಳಿಕ ಡಿಕೆಶಿ ಈ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರದಲ್ಲಿ ಮೊದಲ ವಿಕೆಟ್ ಪತನ ಆಗುತ್ತಾ ಅನ್ನುವಂತ ಚರ್ಚೆ ಈಗ ಜೋರಾಗಿದೆ. ಅದಕ್ಕೆ ಕಾರಣ ಸಚಿವ ಬಿ ನಾಗೇಂದ್ರ ಅವರ ಒಂದು ರಾಜೀನಾಮೆ. To meet my advocates about to have a on this Nepal, some of the tourists have been missing there. So we had a meeting with my officials also, here also, outside also. I had a meeting with my leader, no doubt, in the interest of the party. He is very much interested about the labor, workers, students. He has guided us, the working committee has guided us on the education reforms, examination reforms, and fee structure for the students. So I formed a committee on the cabinets committee headed by Mr. Kader, which will be along with Mr. Priyank Kharge, our medical education minister, major education minister, primary education minister. We all have formed a committee, and they will go to that. They will also appoint very experts, meet all sections of the society, all the students and the stakeholders, and they will formulate some suggestions to that. So we are on the job on that. And Rahulji is very much interested on this gig worker bill which we have been done, and a labour conference has to be conducted. I think he is coming there, and more than 100 Congress offices will be built, and already places have been identified. We will lay the foundation at Bangalore. So we are going to do that job also. ಸರ್, ಪಾಲಕ್ಕಾಡಲ್ಲಿ ಇದ್ದಂತಹ ಈ ರೈಲ್ವೆ ವಿಭಾಗವನ್ನು ಮೈಸೂರಿಗೆ ತಂದು ಹಾಕಿರೋದು ಕೇರಳದಲ್ಲಿ ಕಾಂಗ್ರೆಸ್ಸಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕಕ್ಕೆ ಅದು ಒಳ್ಳೇದಾಗಿದ್ದು 3 ದಶಕಗಳ. ನಾನು ದಟ್ ಆ ಪಾಲಕ್ಕಾಡ್ ವಿಚಾರ ಅದೇನೇ ವಿಚಾರ ಇದೆ, ಅದನ್ನು ನಾನೀಗ ಮಾತಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಡೀಟೇಲ್ ಇನ್ಫಾರ್ಮೇಷನ್ ಹೋಗ್ತಾ ಇದ್ದೀವಿ. ನಮಗೆ ದಕ್ಷಿಣ ರಾಜ್ಯ ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಬದ್ಧತೆಯನ್ನು ನಾವು ಕಾಪಾಡಬೇಕು ಎಲ್ಲ. ಇನ್ನು ಡಿಕೆಶಿ ದೆಹಲಿ ಭೇಟಿ ಕುರಿತು ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ದೆಹಲಿ ಭೇಟಿ ನೀಡೋದ್ರಲ್ಲಿ ಆಶ್ಚರ್ಯ ಏನಿದೆ? ಹಲವು ವಿಚಾರಗಳ ಕುರಿತು ಚರ್ಚಿಸೋದಕ್ಕೆ ಸಿಎಂ ದೆಹಲಿಗೆ ಹೋಗಿದ್ದಾರೆ. ಡಿಕೆಶಿ ದೆಹಲಿ ಭೇಟಿ ಕುರಿತು ಈಗ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ದೆಹಲಿ ಭೇಟಿ ಇದೀಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ, ಮತ್ತೊಂದು ಕಡೆ ಡಿಕೆಶಿ ದೆಹಲಿ ಹೋಗಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಕೂಡ ಕೆರಳಿಸಿದೆ. ಈ ಒಂದು ವಿಚಾರದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ ಸರ್, ಕೇಳಿಸ್ಕೊಳ್ಳಿ. ಹಲವಾರು ವಿಚಾರಗಳಿರ್ತವೆ. ನಮ್ಮ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದು, ಅದು ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ ಆಶ್ಚರ್ಯ ಏನಿದೆ? Will there be any reshuffle, sir? Whatever it is, it's at the discretion of the chief minister. So it's not. ಅಂದ್ರೆ ಈಗ ರೂಮರ್ ಪ್ರಕಾರ ಸರ್, ಮತ್ತೆ ರೂಮರ್ಗೆ ನೋಡಿ, ಗಾಳಿ ಸುದ್ದಿಗೆ ಏನಂತ ಉತ್ತರ ಕೊಡ್ಲಿ? ರೂಮರ್ಗೆ ಉತ್ತರ ಕೊಡಲ್ಲ. ಆದ್ರೆ ಈಗ ಸ್ಪೆಕ್ಯುಲೇಷನ್ ಮತ್ತೆ ಯಾವ ತರ ಇದೆ? ನಾಗೇಂದ್ರ ಈಗ ರೂಮರ್ ಸ್ಪೆಕ್ಯುಲೇಷನ್ ಏನು ವ್ಯತ್ಯಾಸ? ನಾಗೇಂದ್ರ ಇಲ್ಲ, ಪರ್ಯಾಯ ಪದಗಳು ಯೂಸ್ ಮಾಡಿದ್ರೆ ಉತ್ತರ ಬರ್ತದ? ನಾಗೇಂದ್ರ ಅವರು ಜಮೀನು ನೋಡಿ, ಹಲವಾರು ವಿಚಾರಗಳಿರ್ತವೆ. ನಮ್ಮ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದು, ಅದು ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ ಆಶ್ಚರ್ಯ ಏನಿದೆ? ಎಸ್, ಇದರ ಬಗ್ಗೆ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ತಿಮ್ಮೇಗೌಡ, ಈಗ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿರತಕ್ಕಂಥದ್ದು, ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿರತಕ್ಕಂಥದ್ದು. ಒಟ್ಟಾರೆ ಈ ಒಂದು ಬೆಳವಣಿಗೆ ಬಗ್ಗೆ ಏನು ಅಪ್ಡೇಟ್ ಇದೆ? ಅಂಡ್ ರಾಜೀನಾಮೆ ಕೊಡುವಂಥದ್ದು ಫಿಕ್ಸಾ ನಾಗೇಂದ್ರ ಹಾಗಾದ್ರೆ ಅಂತ? ಬಹುತೇಕ ಫಿಕ್ಸ್ ಅಂತ ಹೇಳಾಗ್ತಾ ಇದೆ ಪ್ರಮೋದ್. ಯಾಕಂತ ಹೇಳಿದ್ರೆ ಬಿ ನಾಗೇಂದ್ರ ಅವರ ತಲೆದಂಡ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾವೆ. ಮತ್ತೊಂದು ಕಡೆಗೆ ಪಾದಯಾತ್ರೆಗೂ ಕೂಡ ಅಣಿಯಾಗ್ತಾ ಇದ್ದಾವೆ. ಈ ಹಂತದಲ್ಲಿ ಏನಾದರೂ ರಾಜೀನಾಮೆಯನ್ನು ಪಡ್ಕೊಳ್ಳದೇ ಇದ್ದರೆ ಅದು ಎಲ್ಲೊಂದು ಕಡೆಗೆ ಪಕ್ಷಕ್ಕೆ ಡ್ಯಾಮೇಜ್ ಅನ್ನುವಂಥ ಒಂದು ನಿಟ್ಟಲ್ಲಿ
ಪಕ್ಷದ ಹಿರಿಯ ನಾಯಕರು ಮತ್ತು ಕೆಲ ಶಾಸಕರುಗಳು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ವರಿಷ್ಠರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಾಗಿ ರಾಜೀನಾಮೆಯನ್ನು ತೆಗೆದುಕೊಳ್ಳಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮುಂದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಹಿಳಾ ಪ್ರಾತಿನಿಧ್ಯವನ್ನು ಕೂಡ ಪ್ರಾತಿನಿಧ್ಯಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ಮತ್ತೊಂದು ಕಡೆಗೆ ಇತ್ತ CM ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿರ್ತಕ್ಕಂಥ ವಿಚಾರ ಬಸವರಾಜ ಶಿವಣ್ಣನವರನ್ನು ಕೂಡ ಸಂಪುಟಕ್ಕೆ ತೆಗೆದುಕೊಳ್ಬೇಕು. ಸೊ ಹೀಗಾಗಿ ಈ ಎರಡೂ ವಿಚಾರಗಳು, ಈ ಎರಡೂ ಗೊಂದಲಕ್ಕೂ ಕೂಡ ತೆರೆ ಎಳಿಬೇಕು ಅಂದರೆ ನಾಗೇಂದ್ರ ಅವರ ರಾಜೀನಾಮೆ ಅನಿವಾರ್ಯ ಅನ್ನುವಂಥ ಒಂದು ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ನವದೆಹಲಿಗೆ ತೆರಳಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ನಾಗೇಂದ್ರ ಅವರವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ 11 ಗಂಟೆಗೆ ಜನಪತ್ ರಸ್ತೆಯಲ್ಲಿರ್ತಕ್ಕಂಥ ಸೋನಿಯಾ ಗಾಂಧಿ ನಿವಾಸಕ್ಕೆ ತೆರಳಿದಂಥ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ನಾಗೇಂದ್ರ ಅವರವರ ರಾಜೀನಾಮೆಯ ಸಾಧಕ ಬಾಧಕಗಳನ್ನು ಮನವರಿಕೆ ಮಾಡಿಕೊಟ್ಟು ಆ ಮೂಲಕವಾಗಿ ರಾಹುಲ್ ಗಾಂಧಿ ಅವರಿಂದ ಅನುಮತಿಯನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಭೇಟಿ ಬಳಿಕ ಮಾತನಾಡಿರುವಂಥ ಡಿ ಕೆ ಶಿವಕುಮಾರ್ ಅವರು ಬಿ ನಾಗೇಂದ್ರ ಅವರು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಆಸ್ತಿ, ಪಕ್ಷಕ್ಕೋಸ್ಕರವಾಗಿ ಪಕ್ಷದ ಹಿತಕ್ಕಾಗಿ ಅವರು ತ್ಯಾಗಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಸಹಜವಾಗಿ ರಾಜೀನಾಮೆಯ ಒಂದು ರೀತಿ ಸುಳುವನ್ನು ಕೊಟ್ಟಂತಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದಾರೆ ಅನ್ನುವಂಥ ಒಂದು ಮಾತಿದೆಯಲ್ಲ, ಅದು ಎಲ್ಲ ಒಂದು ಕಡೆಗೆ ರಾಜೀನಾಮೆಗೆ ಅವರು ಸಿದ್ಧರಿದ್ದಾರೆ ಅಂತ. ಹೀಗಾಗಿ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಮುಖಾಂತರವಾಗಿ ಬಿ ನಾಗೇಂದ್ರ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಸೂಚನೆಯನ್ನು ಕೊಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಬಿ ನಾಗೇಂದ್ರರವರ ರಾಜೀನಾಮೆ BJP ಅವರಿಗೆ, ಪ್ರತಿಪಕ್ಷಗಳಿಗೆ ಒಂದು ರೀತಿ ಕ್ರೆಡಿಟ್ ಸಿಗಬಾರ್ದು ಅಂತ ಒಂದು ಎಚ್ಚರಿಕೆ ಹೆಜ್ಜೆಯಿಂದ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿ ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇರ್ತಕ್ಕಂಥದ್ದು. ಸೊ ಹೀಗಾಗಿ ಬಿ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರವನ್ನು ಯಾವ ರೀತಿಯಾಗಿ ಈ ವಿಚಾರದಲ್ಲಿ ಬಗೆಹರಿಸ್ತಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ BJP ನಾಯಕರು ಸೇರಿದಂತೆ ಪ್ರತಿಪಕ್ಷಗಳು ಈಗಾಗಲೇ ತೀವ್ರ ರೀತಿಯಲ್ಲಿ ಆರೋಪ, ಮತ್ತೊಂದು ಕಡೆಗೆ ಟೀಕೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ದಿನಕ್ಕೊಂದು ದಾಳಗಳನ್ನ ಉರುಳಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ 4-5 DCMಗಳನ್ನು ಮಾಡಬೇಕು ಅಂದ್ಕೊಂಡಿದ್ರು. ಆದರೆ ನಾನೊಬ್ಬನೇ ಪರಮೇಶ್ವರ್ ಅವ್ರನ್ನ DCM ಮಾಡಿದ್ದು ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಸಹಜವಾಗಿ ಇದೀಗ ದಲಿತ ಸಮುದಾಯದವರು, ಮತ್ತೊಂದು ಕಡೆಗೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವಾರು ಮಂದಿ ಏನು ಸಿದ್ದರಾಮಯ್ಯನವ್ರ ವಿರುದ್ಧ ರೆಬಲ್ ಆಗಿದ್ರು ಅಂತ ಹೇಳಲಾಗ್ತದೆ, ಅವರ ವಿರುದ್ಧವೂ ಕೂಡ ಒಂದು ರೀತಿ ಪರೋಕ್ಷ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಸಿದ್ದರಾಮಯ್ಯನವರು ಕೂಡ ಅಧಿವೇಶನದಿಂದ ದೂರ ಉಳ್ಕೊಂಡಿದ್ದಾರೆ. ಅದು ಒಂದು ಬೇರೆಯದ್ದೇ ಸಂದೇಶವೂ ಕೂಡ ರವಾನೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಎಂ ಕೃಷ್ಣಪ್ಪ ಸೇರಿದಂತೆ ಅಸಮಾಧಾನಿತ ಶಾಸಕರು ಕೂಡ ರೆಬಲ್ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆಗಳೇ ಉಟ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದು ಒಂದು ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಪಾರಾಗಬೇಕು ಅಂದರೆ ಬಿ ನಾಗೇಂದ್ರ ವಿರುದ್ಧ ತಲೆದಂಡವೇ ಸೂಕ್ತ ಅನ್ನುವಂಥ ಒಂದು ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಹೈಕಮಾಂಡ್ ಭೇಟಿಗೆ ತೆರಳಿ ಅನುಮತಿಯನ್ನು ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ತಿಮ್ಮೇಗೌಡ.